ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 1ನೇ ತರಗತಿ ಪ್ರವೇಶಕ್ಕೆ ಮಕ್ಕಳ ವಯಸ್ಸಿನ ಮಿತಿ ಹಿನ್ನೆಲೆ 90 ದಿನ ವಿನಾಯಿತಿ ಕೊಡಿ ಅಂತ ಹೇಳಿ ಪೋಷಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪೋಷಕರಿಂದ ಜಿ ಕನ್ನಡ ನ್ಯೂಸ್ನ ಮೂಲಕ ಮನವಿಯನ್ನ ಮಾಡಲಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಪೋಷಕರಿಂದ ದುಂಬಾಲು ನೀಡಲಾಗಿದೆ. 2025-26ರಿಂದ ಕಟ್ಟುನಿಟ್ಟಾಗಿ ಜಾರಿಗೆ ಸರ್ಕಾರ ಮುಂದಾಗಿದೆ. ಬೆಂಗಳೂರಿನಲ್ಲಿ ಈ ವರ್ಷವೂ ವಿನಾಯಿತಿಯನ್ನ ನೀಡುವುದಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ 90 ದಿನ ವಿನಾಯಿತಿಗೆ ಸದ್ಯ ಬೇಡಿಕೆಯನ್ನ ಇಟ್ಟಿದ್ದಾರೆ. 2020 ಆಗಸ್ಟ್ ಒಳಗೆ ಜನಿಸಿದಂತಹ ಮಕ್ಕಳನ್ನ ದಾಖಲಿಸಲು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಪೋಷಕರಿಂದ ಜಿ ಕನ್ನಡ ನ್ಯೂಸ್ನ ಮೂಲಕ ಈ ರೀತಿಯಾಗಿ ಮನವಿಯನ್ನ ಮಾಡಲಾಗಿದೆ. Across Karnataka affected by the change in the age cut-off criteria for Class 1 admission. In November 2022, Karnataka government raised the Class 1 minimum age to 5 years, replacing the earlier 5.5 years plus 60 days relaxation. Over 2.3 lakh children are now excluded and are forced to repeat UKG, though they were enrolled before the circular came into effect. As state education policy is yet to be implemented, we request a 90-day relaxation as recommended in the state education policy report to ನಮ್ಮದೇ ಆದಂತಹ ರಾಜ್ಯ ಶಿಕ್ಷಣ ನೀತಿಯನ್ನು ಈ ವರ್ಷದಿಂದಲೇ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ಪ್ರಕಾರ ರಾಜ್ಯ ಶಿಕ್ಷಣ ನೀತಿಯ ಕಮಿಟಿಯನ್ನು ಕೂಡ ಫಾರ್ಮ್ ಮಾಡಲಾಗಿದೆ. ರಾಜ್ಯ ಶಿಕ್ಷಣ ನೀತಿ ಕಮಿಟಿಯವರು ಇದೇ